ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದ ಸಂವಿಧಾನವನ್ನ ಬರಿಬೇಕಾದ್ರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಯಾಕೆ ತಿರಸ್ಕರಿಸಿದ್ರು? ಅಷ್ಟಕ್ಕೂ ಈ ಮನುಸ್ಮೃತಿ ಅಂದ್ರೆ ಏನು, ಇದರಲ್ಲಿ ಅಂತದೇನಿದೆ? ಪುಸ್ತಕಗಳನ್ನ ತುಂಬಾ ಇಷ್ಟಪಡೋ ಅಂಬೇಡ್ಕರ್ ಅವರು ಎಲ್ಲರ ಎದುರು ಈ ಮನುಸ್ಮೃತಿಯನ್ನ ಸುಟ್ಟು ಹಾಕ್ತಾರೆ ಅಂದ್ರೆ ಆ ಪುಸ್ತಕದಲ್ಲಿ ನಿಜವಾಗ್ಲೂ ಏನೆಲ್ಲ ಬರೆಯಲಾಗಿತ್ತು ಅನ್ನೋ ರಹಸ್ಯವನ್ನ ನೀವೆಲ್ಲರೂ ಕೂಡ ತಿಳಿಯಲೇಬೇಕು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನುಸ್ಮೃತಿಯ ರಹಸ್ಯವನ್ನ ಹೇಳ್ತಾ ಇದ್ದೀವಿ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಈ ಮನುಸ್ಮೃತಿ ಅನ್ನೋದು ಪುರಾತನವಾದ ಒಂದು ಹಿಂದೂ ಧರ್ಮಶಾಸ್ತ್ರ. ಇದನ್ನ ಮಾನವ ಧರ್ಮಶಾಸ್ತ್ರ ಅಂತಲೂ ಕರೀತಾರೆ. ಗರುಡ ಪುರಾಣ, ವಿಷ್ಣು ಪುರಾಣಗಳಂತಹ ಪುರಾಣಗಳಲ್ಲಿ ಮತ್ಸ್ಯ ಪುರಾಣ ಕೂಡ ಒಂದಾಗಿದೆ. ಇದರ ಪ್ರಕಾರ ಹಿಂದೂ ಧರ್ಮದಲ್ಲಿ ಬ್ರಹ್ಮದೇವನ ಕೈಯಿಂದಲೇ ಸೃಷ್ಟಿಯಾದ ಮೊದಲ ವ್ಯಕ್ತಿ ಮನು. ಮನು ಅಂದ್ರೆ ಸಂಸ್ಕೃತದಲ್ಲಿ ಮನುಷ್ಯ ಎಂದು ಅರ್ಥ. ಈ ಮನು ಎಂಬ ವ್ಯಕ್ತಿಯ ಕೈಯಿಂದಲೇ ಬರೆಯಲಾದ ಧರ್ಮಶಾಸ್ತ್ರವೇ ಮನುಸ್ಮೃತಿ. ಇದನ್ನ ಲಾ ಆಫ್ ಹಿಂದೂಯಿಸಂ ಅಂತಲೂ ಕೂಡ ಕರೀತಾ ಇದ್ರು. ಸಮಾಜದಲ್ಲಿ ಮನುಷ್ಯ ಹೇಗಿರಬೇಕು, ಮಾನವನ ಹಕ್ಕುಗಳೇನು, ನಿಯಮಗಳೇನು, ಕಾನೂನುಗಳೇನು ಅನ್ನುವಂತಹ ಪ್ರತಿಯೊಂದು ವಿಷಯವನ್ನು ಇದರಲ್ಲಿ ಬರೆಯಲಾಗಿದೆ. ಇದರಲ್ಲಿ ಮನುಷ್ಯನ ಕುಲದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅವರು ಮಾಡುವಂತಹ ಕೆಲಸಗಳು ನಿರ್ಧಾರವಾಗುತ್ತೆ. ಇನ್ನು ಈ ಮನುಸ್ಮೃತಿ ಅನ್ನೋದು ಮೇಲ್ಜಾತಿಯವರಿಗೆ, ಅದರಲ್ಲೂ ಬ್ರಾಹ್ಮಣರ ಪರವಾಗಿಯೇ ಬರೆಯಲಾಗಿದೆ. ಮನುಸ್ಮೃತಿಯಲ್ಲಿ ಬರೆಯಲಾಗಿರುವ ಜಾತಿ ವ್ಯವಸ್ಥೆಯನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ, ಅದರಲ್ಲಿ ಬರೆಯಲಾಗಿದೆ. ಆದರೆ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ಈ ಮನುಸ್ಮೃತಿಯ ಪ್ರಕಾರ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರು ಮೇಲ್ಜಾತಿಯವರು, ಹಾಗೆ ಕ್ಷೂದ್ರರು ಕೀಳು ಜಾತಿಯವರು. ಈ ಕ್ಷೂದ್ರರು ವೇದಗಳನ್ನ ಕಲಿಯೋದಕ್ಕೆ ಅವರಿಗೆ ಯಾವುದೇ ಯೋಗ್ಯತೆ ಇಲ್ಲ ಅಂತ ಹೇಳಲಾಗಿದೆ. ಆ ಮನುಸ್ಮೃತಿಯ ಪ್ರಕಾರ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರೆಲ್ಲರ ಸೇವೆಯನ್ನ ಮಾಡುವುದು, ಇವರು ಹೇಳಿದ್ದನ್ನ ಕೇಳೋದೇ ಕ್ಷುದ್ರರ ಕೆಲಸವಾಗಿತ್ತು. ಹಾಗೆ ಮನುಸ್ಮೃತಿಯಲ್ಲಿ ಜಾತಿಗಳ ಬಗ್ಗೆ ಇದ್ದಂತಹ ನಿಯಮಗಳು ತುಂಬಾ ಕಠಿಣವಾಗೇ ಇದ್ವು. ಮನುಸ್ಮೃತಿಯ ಪ್ರಕಾರ ಅಂತರ್ಜಾತೀಯ ವಿವಾಹ ಆಗೋದು ಅತಿದೊಡ್ಡ ತಪ್ಪಾಗಿತ್ತು. ಒಂದು ವೇಳೆ ಅಂತರ್ಜಾತೀಯ ವಿವಾಹವಾದರೆ ಅದಕ್ಕೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಕ್ಷೂದ್ರರು ಎಂದಿಗೂ ಸಹ ಅವನ ಜಾತಿಯ ಹೆಂಗಸನ್ನ ಬಿಟ್ಟು ಬೇರೆ ಜಾತಿಯ ಹೆಂಗಸನ್ನ ಮದುವೆ ಆಗಲೇಬಾರದು. ಒಂದು ವೇಳೆ ಬ್ರಾಹ್ಮಣ ಹುಡುಗ ಕ್ಷೂದ್ರ ಹುಡುಗಿಯನ್ನ ಮದುವೆಯಾಗಿ ಅವರಿಬ್ಬರಿಗೂ ಒಂದು ಮಗುವಾದ್ರೆ ಆ ಮಗುವಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳುತ್ತೆ. ಈ ರೀತಿ ಮನುಸ್ಮೃತಿ ಅಂತರ್ಜಾತೀಯ ವಿವಾಹವನ್ನ ಸಂಪೂರ್ಣವಾಗಿ ವಿರೋಧ ಮಾಡುತ್ತೆ. ಹಾಗೆ ಈ ಮನುಸ್ಮೃತಿಯ ಪ್ರಕಾರ ಒಬ್ಬ 100 ವರ್ಷ ವಯಸ್ಸಿನ ಕ್ಷತ್ರಿಯನಿಗೆ ಕೇವಲ 10 ವರ್ಷದ ಬ್ರಾಹ್ಮಣ ಕಂಡ್ರೆ ಆಗ ಕ್ಷತ್ರಿಯ ಆ ಬ್ರಾಹ್ಮಣನನ್ನ ತನ್ನ ತಂದೆಯ ಸಮಾನವಾಗಿ ಗೌರವಿಸಬೇಕು. ಒಬ್ಬ ಬ್ರಾಹ್ಮಣ ಹುಟ್ಟಿನಿಂದಲೇ ಬ್ರಾಹ್ಮಣ, ಅವನು ವೇದಗಳನ್ನ ಓದಿಲ್ಲವೆಂದ್ರೂ ಯಾವುದೇ ಜ್ಞಾನವಿಲ್ಲವೆಂದ್ರೂ ಕೂಡ ಎಂತಹ ಪರಿಸ್ಥಿತಿಯಲ್ಲಾದ್ರೂ ಕೂಡ ಅವನು ಜನರಿಗೆ ತೀರ್ಪನ್ನ ಕೊಡಬಹುದು. ಅದೇ ಪರಿಸ್ಥಿತಿಯಲ್ಲಿ ಒಬ್ಬ ದಲಿತನಿಗೆ ಎಷ್ಟೇ ದೊಡ್ಡ ಜ್ಞಾನವಿದ್ರೂ, ಅವನು ಎಷ್ಟೇ ಚತುರನಾಗಿದ್ರೂ, ಅವನಿಗೆ ಎಷ್ಟೇ ಅನುಭವವಿದ್ರೂ ಅವನು ಮೇಲ್ಜಾತಿಯವರಿಗೆ ಯಾವುದೇ ರೀತಿಯಲ್ಲೂ ಪ್ರಶ್ನೆ ಮಾಡುವಂತೆ ಇರಲಿಲ್ಲ, ಎದುರು ಉತ್ತರವನ್ನ ಕೊಡುವಂತೆ ಇರಲಿಲ್ಲ. ಇನ್ನು ಕ್ಷೂದ್ರನು ಮೇಲ್ಜಾತಿಯವರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಲ್ಲಿ ಯಾರ ಬಗ್ಗೆ ಆದ್ರೂ ಮಾತನಾಡಿದ್ರೆ, ಅವರ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ಆ ಕ್ಷೂದ್ರನ ನಾಲಿಗೆಯನ್ನ ಕತ್ತರಿಸಬಹುದಾಗಿತ್ತು. ಹಾಗೆ ಮೇಲ್ಜಾತಿಯವರಿಗೆ ಬೆಲೆ ಕೊಡದೆ ಅವರ ವಿರುದ್ಧವಾಗಿ ಯಾರಾದ್ರೂ ಕ್ಷೂದ್ರ ಮಾತನಾಡಿದ್ರೆ ಒಂದು ದೊಡ್ಡ ಕಬ್ಬಿಣದ ರಾಡನ್ನ ಕೆಂಪಗೆ ಕಾಯಿಸಿ ಅವನ ಬಾಯಿಯ ಒಳಗಡೆ ಇಡಬಹುದಾಗಿರುತ್ತೆ. ಇಷ್ಟೇ ಅಲ್ಲ, ಕ್ಷೂದ್ರನು ಬ್ರಾಹ್ಮಣನಿಗೆ ಸಲಹೆ ಕೊಡುವಂತಹ ಯೋಗ್ಯತೆ ಇಲ್ಲ. ಒಂದು ವೇಳೆ ಕ್ಷೂದ್ರನು ಬ್ರಾಹ್ಮಣನಿಗೆ ಅಥವಾ ಮೇಲ್ಜಾತಿಯವರಿಗೆ ಸಲಹೆ ಕೊಡೋದಾಗ್ಲಿ, ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ ಅವನಿಗೆ ಕಠಿಣ ಶಿಕ್ಷೆಯನ್ನ ಕೊಡಲಾಗ್ತಾ ಇತ್ತು. ಅದು ಕೂಡ ಆ ಶಿಕ್ಷೆ ಹೇಗಿರ್ತಾ ಇತ್ತು ಅಂದ್ರೆ ಚೆನ್ನಾಗಿ ಕುದಿತಾ ಇರುವಂತಹ ಎಣ್ಣೆಯನ್ನ ಕ್ಷೂದ್ರನ ಬಾಯಿಯಲ್ಲಿ ಹಾಗೆ ಅವನ ಕಿವಿಯಲ್ಲಿ ಹಾಕಲಾಗ್ತಾ ಇತ್ತು. ಒಂದು ವೇಳೆ ಕ್ಷೂದ್ರ ಬ್ರಾಹ್ಮಣನ ಹೆಂಡತಿಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ರೆ ಅವನ ಮನೆ, ಆಸ್ತಿ, ಅಂತಸ್ತು ಎಲ್ಲವನ್ನ ಕಿತ್ಕೋಬೇಕು, ಕೊನೆಗೆ ಅವನ ಪ್ರಾಣವನ್ನ ತೆಗಿಬಹುದು ಅಂತ ಮನುಸ್ಮೃತಿ ಹೇಳುತ್ತೆ. ಅದೇ ರೀತಿಯಲ್ಲಿ ಬ್ರಾಹ್ಮಣನ ಹೆಂಡತಿಯ ಜೊತೆಗೆ ಬೇರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ರೀತಿ ಮೇಲ್ಜಾತಿಯ ಪುರುಷರೇನಾದ್ರೂ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ರೆ ಅವರಿಗೆ ಅಂತಹ ದೊಡ್ಡ ಶಿಕ್ಷೆಯನ್ನ ಕೊಡೋ ಹಾಗೆ ಏನೂ ಇಲ್ಲ, ಕೇವಲ ದಂಡವನ್ನ ವಿಧಿಸಬಹುದಾಗಿರುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಮನುಸ್ಮೃತಿಯ ನಿಯಮಗಳು ಯಾವ ರೀತಿ ಇದ್ವು ಅಂತ. ತಪ್ಪನ್ನ ಯಾರು ಮಾಡಿದ್ರೂ ತಪ್ಪೇ ಅಲ್ವಾ?
ಆದರೆ ಮನುಸ್ಮೃತಿಯ ಪ್ರಕಾರ ಅದು ಜಾತಿಯ ಆಧಾರದ ಮೇಲೆ ನಿಂತಿರುತ್ತೆ. ಜೊತೆಗೆ ಕ್ಷೂದ್ರ ಏನಾದರೂ ಆಸ್ತಿಯನ್ನ ಹೊಂದಿದ್ರೆ ಅವನ ಸಂಪೂರ್ಣ ಆಸ್ತಿಯನ್ನ ಬ್ರಾಹ್ಮಣನು ಅಥವಾ ಇನ್ನಿತರೆ ಮೇಲ್ಜಾತಿಯ ವರ್ಗದವರು ಕ್ಷೂದ್ರನ ಅಪ್ಪಣೆ ಇಲ್ಲದಂತೆ ಅವನ ಆಸ್ತಿಯನ್ನ ಕಿತ್ಕೊಳ್ಬಹುದಾಗಿರುತ್ತೆ. ಯಾಕಂದ್ರೆ ಕ್ಷೂದ್ರನಿಗೆ ಆಸ್ತಿಯನ್ನ ಹೊಂದುವ ಹಕ್ಕೇ ಇಲ್ಲ ಅಂತ ಮನುಸ್ಮೃತಿ ಹೇಳುತ್ತೆ. ಇನ್ನು ಮನುಸ್ಮೃತಿಯಲ್ಲಿ ಮಹಿಳೆಯರ ಬಗ್ಗೆ ಇರುವ ನಿಯಮಗಳನ್ನ ನೋಡಿದ್ರೆ, ಒಂದು ಹೆಂಗಸು ತನ್ನ ಜೀವನದಲ್ಲಿ ಮೊದಲು ತನ್ನ ತಂದೆಯ ಮಾತುಗಳನ್ನ ಕೇಳಿ ಬದುಕಬೇಕು. ನಂತರ ಮದುವೆಯಾಗಿ ಗಂಡ ಹೇಳಿದ ಮಾತುಗಳನ್ನ ಕೇಳಬೇಕು. ಅದು ಸರಿ ಇದ್ರೂ ತಪ್ಪಿದ್ರೂ ಅವನ ಮಾತನ್ನ ಕೇಳಲೇಬೇಕು. ಒಂದು ವೇಳೆ ಗಂಡ ಸಾವನ್ನಪ್ಪಿದ್ರೆ ಮಕ್ಕಳು ಹೇಳಿದ ಮಾತುಗಳನ್ನ ಕೇಳಿಕೊಂಡು ಬದುಕಬೇಕು. ಈ ರೀತಿ ಮನುಸ್ಮೃತಿಯಲ್ಲಿ ಬರೆಯಲಾಗಿದೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಅನ್ನೋದೇ ಇರೋದಿಲ್ಲ. ಇನ್ನು ಒಂದು ಹೆಣ್ಣು ಮದುವೆ ಆಗಬೇಕಾದ್ರೆ ಆ ಗಂಡು ಹೇಗಿದ್ದಾನೆ ಅಂತ ಯೋಚನೆ ಕೂಡ ಮಾಡಬಾರ್ದು. ಅವನು ಹೇಗೆ ಇದ್ರೂ ಅವನನ್ನ ಮದುವೆ ಆಗಬೇಕು, ತನ್ನನ್ನ ಅವನಿಗೆ ಸಮರ್ಪಿಸಬೇಕು. ಹಾಗೆ ಗಂಡ ಒಬ್ಬ ಮುದುಕನಾಗಿದ್ರು, ಕುಡುಕನಾಗಿದ್ರು, ಅವನು ಎಷ್ಟೇ ಕೆಟ್ಟವನಾಗಿದ್ರು, ಅವನಿಗೆ ಯಾವುದೇ ರೋಗವಿದ್ರೂ ಹೆಂಡತಿಯವನಿಗೆ ಗೌರವ ಕೊಡಲೇಬೇಕು. ಒಂದು ವೇಳೆ ಅವಳು ಗೌರವ ಕೊಡದೆ ಹೋದ್ರೆ ಅವಳನ್ನ ತಿಂಗಳುಗಟ್ಲೆ ಮನೆಯಿಂದ ಹೊರ ಹಾಕಬಹುದು ಅಥವಾ ಮನೆಯಲ್ಲೇ ಕೂಡಿ ಹಾಕಬಹುದು. ಅದೇ ರೀತಿ ಹೆಂಡತಿ ಏನಾದ್ರೂ ಕುಡಿಕೆ ಆಗಿದ್ರೆ, ಕೆಟ್ಟವಳಾಗಿದ್ರೆ ಗಂಡ ಬೇರೊಂದು ಹೆಣ್ಣನ್ನ ಮದುವೆ ಆಗ್ಬಹುದು. ಇನ್ನು ವಿಚಿತ್ರ ಅಂದ್ರೆ ಮನುಸ್ಮೃತಿಯ ಪ್ರಕಾರ ಕ್ಷೂದ್ರರಿಗೆ ಓದುವಂತಹ ಅಥವಾ ಶಿಕ್ಷಣವನ್ನ ಪಡೆಯುವಂತಹ ಯೋಗ್ಯತೆ ಅನ್ನೋದೇ ಇರೋದಿಲ್ಲ. ಹಾಗೆ ಕ್ಷೂದ್ರರಿಗೆ ನಿಯಮಗಳ ಬಗ್ಗೆ, ಕಾನೂನುಗಳ ಬಗ್ಗೆ ತಿಳಿಯೋದಕ್ಕೆ ಅವರಿಗೆ ಅಧಿಕಾರವೇ ಇರೋದಿಲ್ಲ. ಈ ನಿಯಮಗಳನ್ನ, ಈ ನಿಬಂಧನೆಗಳನ್ನ ಯಾರಾದರೂ ಮೀರಿದ್ದೇ ಆದ್ರೆ ಅಂತವರು ನರಕಕ್ಕೆ ಹೋಗ್ತಾರೆ ಅಂತ ಮನುಸ್ಮೃತಿಯಲ್ಲಿ ಬರೆಯಲಾಗಿದೆ. ಇನ್ನು ಈ ರೀತಿಯ ನಿಯಮಗಳು ಮನುಸ್ಮೃತಿಯಲ್ಲಿ ಸಾಕಷ್ಟಿವೆ. ಇನ್ನು ಈಗ ಈ ಮನುಸ್ಮೃತಿಯನ್ನ ಅಂಬೇಡ್ಕರ್ ಅವರು ಎಲ್ಲರ ಎದುರು ಸುಟ್ಟು ಹಾಕಿದ ಕ್ಷಣ ಹೇಗಿತ್ತು ಅನ್ನೋದು ಇನ್ನೂ ಆಶ್ಚರ್ಯಕರವಾಗಿದೆ. ಮಹಾಡ್ ಸತ್ಯಾಗ್ರಹ 1927ರಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಡ್ ಎಂಬ ಪ್ರದೇಶದಲ್ಲಿ ನೀರಿಗೋಸ್ಕರ ಸಂಘರ್ಷವೇ ನಡೀತಾ ಇತ್ತು. ಮೇಲ್ಜಾತಿಯವರು ದಲಿತರಿಗೆ ಈ ನೀರನ್ನ ನೀವು ಕುಡಿಯೋ ಹಾಗಿಲ್ಲ ಅಂತ ಷರತ್ತುಗಳನ್ನ ಹಾಕ್ತಿದ್ರು. ಇದರಿಂದ ದಲಿತರನ್ನ ಬಿಟ್ಟು ಬೇರೆಲ್ಲ ಮೇಲ್ಜಾತಿಯವರು ಆ ನೀರನ್ನ ಕುಡಿಬಹುದಾಗಿತ್ತು. ಕೊನೆಗೆ ಪ್ರಾಣಿಗಳು ಸಹ ಆ ನೀರನ್ನ ಕುಡಿಯೋದಕ್ಕೆ ಅವಕಾಶ ಇತ್ತು. ಆದರೆ ಕೆಳಜಾತಿಯವರು ಮಾತ್ರ ಆ ನೀರಿನ ಹತ್ರ ಕೂಡ ಬರೋ ಹಾಗೆ ಇರಲಿಲ್ಲ. ಅವರನ್ನ ಅಷ್ಟು ಕೀಳಾಗಿ ಕಾಣ್ತಾ ಇದ್ರು. ಆ ನೀರನ್ನ ಕೆಳಜಾತಿಯವರು ಸಹ ಕುಡಿಬಹುದು ಅಂತ ದಲಿತರು ಕಲೆಕ್ಟರ್ ಹತ್ರ ಹೋಗಿ ಪರ್ಮಿಷನ್ ಅನ್ನ ತಗೊಳ್ತಾರೆ. ಆದ್ರೂ ಕೂಡ ಮೇಲ್ಜಾತಿಯವರು ಆ ನೀರನ್ನ ನೀವು ಕುಡಿಬಾರ್ದು ಅಂತ ಅವರನ್ನ ತಡಿತಾ ಇದ್ರು. ಇನ್ನು ಇವರು ದೇವಸ್ಥಾನಗಳಿಗೂ ಸಹ ಹೋಗೋ ಹಾಗೆ ಇರಲಿಲ್ಲ. ಇದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ಇವುಗಳ ವಿರುದ್ಧವಾಗಿ ಸತ್ಯಾಗ್ರಹ ಮಾಡಬೇಕು ಅಂತ ಕೂತ್ಕೋತಾರೆ. ಆ ಸತ್ಯಾಗ್ರಹದಲ್ಲಿ ಮನುಸ್ಮೃತಿಯನ್ನ ಸುಟ್ಟು ಹಾಕಬೇಕು ಅನ್ನೋದು ಅಂಬೇಡ್ಕರ್ ಅವರ ನಿರ್ಧಾರವಾಗಿತ್ತು. ಯಾಕಂದ್ರೆ ಮನುಸ್ಮೃತಿ ಅನ್ನೋ ಗ್ರಂಥ ಸಮಾನತೆಯನ್ನ ಬೆಂಬಲಿಸ್ತಾ ಇರಲಿಲ್ಲ. ಇದನ್ನ ಓದಿ ಮೇಲ್ಜಾತಿಯವರು ದಲಿತರನ್ನ, ಮಹಿಳೆಯರನ್ನ ಇನ್ನೂ ಹೀನಾಯವಾಗಿ ಕಾಣ್ತಾ ಇದ್ದಾರೆ. ಇದರಿಂದ ಮುಂದಿನ ಪೀಳಿಗೆಯು ತುಂಬಾ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಅನ್ನೋದು ಅಂಬೇಡ್ಕರ್ ಅವರ ದೂರದೃಷ್ಟಿಯಾಗಿತ್ತು. ಈ ವಿಷಯ ಹೇಗೋ ಮೇಲ್ಜಾತಿಯವರಿಗೆ ಗೊತ್ತಾಗಿ ಆ ಸತ್ಯಾಗ್ರಹವನ್ನ ಹೇಗಾದ್ರೂ ನಿಲ್ಲಿಸಬೇಕು ಅಂತ ಆ ಸತ್ಯಾಗ್ರಹವನ್ನ ನಡೆಸೋದಕ್ಕೆ ಜಾಗವೇ ಸಿಗದೆ ಇರೋ ಹಾಗೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಫತೇ ಖಾನ್ ಎಂಬ ವ್ಯಕ್ತಿ ಮುಂದೆ ಬಂದು ನನ್ನ ಸ್ವಂತ ಜಾಗದಲ್ಲೇ ಈ ಸತ್ಯಾಗ್ರಹವನ್ನ ನಡೆಸಿ ಅಂತ ಹೇಳ್ತಾನೆ. ಸಮಾನತೆಯನ್ನ ನಂಬುವಂತಹ ಪ್ರತಿ ಧರ್ಮದವರು, ಪ್ರತಿ ಜಾತಿಯವರು ಈ ಸತ್ಯಾಗ್ರಹವನ್ನ ಬೆಂಬಲಿಸ್ತಾರೆ. ಅಷ್ಟೇ ಯಾಕೆ, ಕೆಲವೊಂದಿಷ್ಟು ಜನ ಬ್ರಾಹ್ಮಣರು ಕೂಡ ಅಂಬೇಡ್ಕರ್ ಅವರ ಬೆಂಬಲಕ್ಕೆ ನಿಂತು ಆ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ಕೊನೆಗೆ ಎಲ್ಲರೂ ಸೇರಿ ಅದೆಷ್ಟೋ ಅಡೆತಡೆಗಳನ್ನ ದಾಟಿ 25 ಡಿಸೆಂಬರ್ 1927ರಲ್ಲಿ ಎಲ್ಲರಿದರೂ ಮನುಸ್ಮೃತಿಯನ್ನ ಸುಟ್ಟು ಹಾಕ್ತಾರೆ. ಎಲ್ಲರೂ ಕೂಡ ಒಮ್ಮೆಯಾದ್ರೂ ಇದರ ಬಗ್ಗೆ ಯೋಚನೆ ಮಾಡಲೇಬೇಕು. ಒಂದು ವೇಳೆ ಅಂಬೇಡ್ಕರ್ ಅವರೇನಾದ್ರೂ ಈ ದೇಶದ ಹಣೆಬರ ಇಷ್ಟೇ, ಏನೇ ಮಾಡಿದ್ರೂ ಇಲ್ಲಿನ ಜಾತಿ ವ್ಯವಸ್ಥೆ ಬದಲಾಗೋದಿಲ್ಲ ಅಂತ ಸುಮ್ಮನಾಗಿದ್ರೆ ಅಥವಾ ಬೇರೆ ದೇಶಕ್ಕೆ ಹೋಗಿದ್ದಿದ್ರೆ ನಮ್ಮ ದೇಶದ ಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂತ ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ದೇಶಗಳ ಬಗ್ಗೆ, ಅಲ್ಲಿನ ರೂಲ್ಸ್ಗಳ ಬಗ್ಗೆ ನೋಡಿ ಶಾಕ್ ಆಗ್ತೀವಿ. ಚೀನಾದಲ್ಲಿ ಹಾಗಂತೆ, ನಾರ್ತ್ ಕೊರಿಯಾದಲ್ಲಿ ಹೀಗಂತೆ, ದುಬೈನಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತೆ, ಹಾಗಂತೆ ಹೀಗಂತೆ ಅಂತ ಮಾತನಾಡ್ತೀವಿ. ಒಂದು ವೇಳೆ ನಮ್ಮ ದೇಶದಲ್ಲಿ ಮನುಸ್ಮೃತಿ ಅನ್ನೋದು ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿಯನ್ನ, ಇಲ್ಲಿನ ಅನಿಷ್ಟ ನಿಯಮಗಳನ್ನ ನೋಡಿ
ಇಡೀ ಪ್ರಪಂಚವೇ ಒಂದು ರೀತಿ ಆಡ್ಕೊಂಡು ನಗ್ತಾ ಇತ್ತು. ಭಾರತ ಈ ಪಿಡುಗಿನಿಂದ ಹೊರಗಡೆ ಬಂದು ಹೊಸ ಜೀವನವನ್ನ ಶುರು ಮಾಡೋದಕ್ಕೆ ಕಾರಣ ಅಂಬೇಡ್ಕರ್ ಅಂತಾನೆ ಹೇಳ್ಬೋದು. ಅವರು ಬರೆದ ಸಂವಿಧಾನದಿಂದಲೇ ಭಾರತ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.